ಪ್ರಜ್ವಲ್ ರೇವಣ್ಣ ಹೇಳಿಕೆಯಿಂದ ಮೌನಕ್ಕೆ ಶರಣಾಗಿದ್ದ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಕೊನೆಗೂ ಮೌನ ಮುರಿದಿದ್ದಾರೆ. ಸೂಟ್ಕೇಸ್ ತೆಗೆದುಕೊಳ್ತಾ ಇದ್ದವರು ಜೆಡಿಎಸ್ ಬಿಟ್ಟು ಹೋಗಿದ್ದಾರೆ ಅನ್ನೋ ಮೂಲಕ ಬಂಡಾಯ ಶಾಸಕರತ್ತ ಮತ್ತೆ ಬೆಟ್ಟು ಮಾಡಿದ್ದಾರೆ. ಎಚ್ಡಿಕೆ ಆರೋಪಕ್ಕೆ ಬಂಡಾಯ ಶಾಸಕರು ಸಖತ್ ತಿರುಗೇಟು ಕೊಟ್ಟಿದ್ದಾರೆ. ಪ್ರಜ್ವಲ್ ಸೂಟ್ಕೇಸ್ ಹೇಳಿಕೆ ಬಗ್ಗೆ ಮೌನ ಮುರಿದ ಎಚ್ಡಿಕೆ. ಸೂಟ್ಕೇಸ್ ತೆಗೆದುಕೊಳ್ಳುವವರು ಪಕ್ಷ ಬಿಟ್ಟು ಹೋಗಿದ್ದಾರೆ. ಬಂಡಾಯ ಶಾಸಕರತ್ತ ಬೆಟ್ಟು ತೋರಿಸಿದ ಕುಮಾರಸ್ವಾಮಿ. ಪ್ರಜ್ವಲ್ ರೇವಣ್ಣ ನೀಡಿದ್ದ ಸೂಟ್ಕೇಸ್ ಫಸ್ಟ್ ಬೆಂಚ್ ಹೇಳಿಕೆ ಜೆಡಿಎಸ್ನಲ್ಲಿ ತಲ್ಲಣವನ್ನುಂಟು ಮಾಡುತ್ತಿದ್ದಂತೆಯೇ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನೇಪಥ್ಯಕ್ಕೆ ಜಾರಿದ್ರು. ಮೊಮ್ಮಗನ ಆಂತರಿಕ ಸ್ಫೋಟದ ಕುರಿತು ದೇವೇಗೌಡರು ಪ್ರತಿಕ್ರಿಯಿಸಿದರೂ ಕೂಡ ಎಚ್ಡಿಕೆ ಮಾತ್ರ ತುಟಿ ಪೀಠಕ್ಕೆಂದಿರಲಿಲ್ಲ. ಸದ್ಯ ಬಾಯ್ಬಿಟ್ಟಿರುವ ಕುಮಾರಸ್ವಾಮಿ ಪ್ರಜ್ವಲ್ ಹೇಳಿಕೆಯನ್ನ ತಿರುಚಿದ್ದಾರೆ. ಪ್ರಜ್ವಲ್ ಕ್ಷಮೆ ಕೇಳುವಂತ ತಪ್ಪು ಮಾಡಿಲ್ಲ. ಜೆಡಿಎಸ್ ಬಿಟ್ಟು ಹೋದವರ ಸೂಟ್ಕೇಸ್ ಸಂಸ್ಕೃತಿ ಬಗ್ಗೆ ಆತ ಮಾತನಾಡಿರಬೇಕು. ಜೆಡಿಎಸ್ನಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದ್ದದ್ದು ನಿಜ. ಸೂಟ್ಕೇಸ್ ತೆಗೆದುಕೊಳ್ಳುತ್ತಿದ್ದವರು ಈಗ ಜೆಡಿಎಸ್ನಲ್ಲಿಲ್ಲ. ಜೆಡಿಎಸ್ ಬಿಟ್ಟು ಹೋಗಿದ್ದಾರೆ ಅಂತ ಜೆಡಿಎಸ್ ಭಿನ್ನರತ್ತ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಕ್ಷಮೆ ಕೇಳಂತದ್ದು ಅವನೇನು ತಪ್ಪೇ ಮಾಡಿಲ್ವಲ್ಲ. ನನ್ನನ್ನು ಕ್ಷಮೆ ಕೇಳಂತದ್ದು ಅವನಿಂದೇನು ತಪ್ಪೇ ಆಗಿಲ್ವಲ್ಲ. ಅವನಿಗೆ ಯಾರ ಬಗ್ಗೆ ಮಾತಾಡವನೇ ಅನ್ನೋದು ಇಲ್ಲಿ ಈ ಕ್ಷಣದವರೆಗೆ ನನ್ನ ಕೂರ್ತು ಹೇಳಿದ್ದೀನಿ ಅಂತ ಅವ್ನು ಹೇಳೇ ಇಲ್ಲ. ಆ ಥರ ಇದ್ದಾಗ ನನ್ನ ಹತ್ರ ಕ್ಷಮೆ ಕೇಳೋದೇನು ಬಂತು? ಈಗ ಅವರು ನೇರವಾಗಿ ಹೇಳಿದ್ದಾರೆ, ನಮ್ಮ ಪಕ್ಷದಲ್ಲಿ ಸೂಟ್ ಕೇಸ್ ತಂದವರಿಗೆ ಮೊದಲೇ ಸೀಟ್ ಆಗ್ತದೆ. ಪ್ರಾಮಾಣಿಕ ಇಲ್ಲ, ಸೂಟ್ ಕೇಸ್ ತಗೋತಿದ್ದಾರೆಲ್ಲ ಆಗಲೇ ಹೊರಟೋಗಿದ್ದಾರೆ ಹೊರಗಡೆ. ಮೊದಲನೇ ಸ್ಥಾನದಲ್ಲಿ ಕೂರ್ತಿದ್ದಾರೆ ನಿಜ. ಪಾಪ ಅವನು ಹೇಳಿರೋದು ನಿಜ ಇದೆ. ಸೂಟ್ ಕೇಸ್ ತಗೋತಾ ಇದ್ರಲ್ಲ, ಸೂಟ್ ಕೇಸ್ ತಗೊಂಡು ಮುಂದ್ಗಡೆ ಸೀಟಲ್ಲಿ ಕೂರ್ತಿದ್ರಲ್ಲ, ಅವ್ರು ಭಾಳ ಜನ ಈಗಾಗಲೇ ಮೊನ್ನೆ ಬಿಟ್ಟು ಹೋಗಿದ್ದಾರೆ. ಅವ್ರಗಳೇ ತಗೊಂಡೋಯ್ತು. ಬಹುಶಃ ಅವ್ರನ್ನಿಟ್ಟು ಕೂರ್ತೇನವ್ರು ಹೇಳ್ಕೊಂಡಿರ್ಬೇಕು ಅವನು ಅಷ್ಟೇ. ಬಟ್ ಇವಾಗ ನಿಮ್ಮನ್ನ ಬಂದು ಭೇಟಿ ಆದ್ರ ಸರ್? ಇಲ್ಲ, ನನಗೆ ಈಗ ಭೇಟಿ ಮಾಡೋ ಅವಶ್ಯಕತೆ ಏನಿಲ್ವಲ್ಲ. ಎಚ್ಡಿಕೆ ತಮ್ಮತ್ತ ಬೆರಳು ಮಾಡ್ತಾ ಇದ್ದಂತೆಯೇ ಬಂಡಾಯ ಶಾಸಕರು ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ತುರ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಗಡಿ ಶಾಸಕ ಬಾಲಕೃಷ್ಣ, ಪ್ರಜ್ವಲ್ ಹೇಳಿಕೆಯನ್ನ ಕುಮಾರಸ್ವಾಮಿ ಬಹಿರಂಗವಾಗಿ ಒಪ್ಪಿಕೊಳ್ಬೇಕು. ಪಕ್ಷಕ್ಕೆ ಸಂಬಂಧಿಸಿದ ಫಾರೂಕ್ನನ್ನ ಸೂಟ್ಕೇಸ್ಗಾಗಿ ಕರೆ ತಂದಿಲ್ವ ಎಂದು ಪ್ರಶ್ನಿಸಿದ್ದಾರೆ. ಈ ವಿಚಾರದ ಕುರಿತು ತಾವು 7 ಜನ ಶಾಸಕರು ಚರ್ಚೆಗೆ ಸಿದ್ಧ ಎಂದು ಸವಾಲು ಹಾಕಿದ್ದಾರೆ. ಆಮೇಲೆ ಸೂಟ್ ಕೇಸ್ ಸಂಸ್ಕೃತಿ ಎಲ್ಲ ಪಕ್ಷದಲ್ಲೂ ಇದ್ದಿದ್ದೆ. ಅದನ್ನು ಯಾಕೆ ಇವರು ಡಿನೈ ಮಾಡಬೇಕು? ಸೂಟ್ ಕೇಸ್ ಇಲ್ಲದೆ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸೂಟ್ ಕೇಸ್ ಬೇಕು, ಪಕ್ಷ ಕಟ್ಟಬೇಕು. ಆದರೆ ಮುಂದೆ ಕುಂಡಿಸ್ತಿದ್ರೆ ಹಿಂದೆ ಕುಂಡಿಸ್ತಿದ್ರೆ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಬೇಕು. ಅಷ್ಟು ತೀರ್ಮಾನ ಆಗಬೇಕು ಅಷ್ಟೇ ವಿನ ಸೂಟ್ ಕೇಸ್ ಇಲ್ಲದೆ ರಾಜಕಾರಣ ಮಾಡೋಕೆ ಯಾವ ಪಕ್ಷದವ್ರ ಕೈಲೂ ಕೂಡ ಆಗಲ್ಲ. ಅದನ್ನು ಕುಮಾರಸ್ವಾಮಿ ಅವರು 3 ದಿವಸ ಆಲೋಚನೆ ಮಾಡಿ ನಮ್ಮ ಮೇಲೆ ತಿರುಗಿಸಿದಾರಲ್ಲ. 3 ದಿವಸ ಯೋಚನೆ ಮಾಡೋರು ಯಾರ ಮೇಲೆ ತಿರುಗಿಸ್ಬೇಕು ಅಂತ ಮನೇಲಿ ಕೂತ್ಕೊಂಡು ಈಗ ನಮ್ಮ ಮೇಲೆ ತಿರುಗಿಸಿದ್ದಾರೆ. ಸೂಟ್ ಕೇಸ್ ಬಗ್ಗೆ ಮಾತಾಡೋದಾದ್ರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಒಪ್ಪಿಗೆ ಕೊಟ್ಟರೆ ಅದನ್ನು ವಿಸ್ತೃತವಾಗಿ ಚರ್ಚೆ ಮಾಡಕ್ಕೆ ನಾವು ತಯಾರಿದ್ದೇವೆ. ಇನ್ನು ಜಮೀರ್ ಅಹಮದ್ ಕೂಡ ಎಚ್ಡಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಮಾತನ್ನೇ ಬಂಡವಾಳವಾಗಿಸಿಕೊಂಡಿರುವ ಎಚ್ಡಿಕೆಗೆ ರಾಜಕೀಯ ಅನಿವಾರ್ಯವಾಗಿದೆ. ಸೂಟ್ಕೇಸ್ ತೆಗೆದುಕೊಂಡು ಹೋಗಿದ್ದು ಯಾರು ಅನ್ನೋದನ್ನ ಕುಮಾರಸ್ವಾಮಿ ನೇರವಾಗಿ ಹೇಳಬೇಕು ಎಂದ್ರು. ಹಾಗೆ ಶರವಣ ಎಂಎಲ್ಸಿ ಆಗಿದ್ದು ಹೇಗೆ ಎಂಬುದನ್ನ ಹೇಳಬೇಕು ಎಂದು ಆಗ್ರಹಿಸಿದ ಜಮೀರ್ ಸೂಟ್ಕೇಸ್ ಸಂಸ್ಕೃತಿ ಬಗ್ಗೆ ಸಿಬಿಐ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ದೀಪ ಇಟ್ಟಂಗೆ ಮಾತಾಡಿದ್ದಾರೆ ಅವರು, ಯಾರಂತಾನು ಹೇಳಿಲ್ಲ ಅವರು. ಈಗ ಯಾರು ಮುಂಚೆ ಸೀಟಲ್ಲಿ ಕುಣಿಸಿರೋನ್ನ ಅವ್ರು ಪಕ್ಷ ಬಿಟ್ಟು ಹೋಗಿದ್ದಾರೆ ಅಂತ ಭಾಳ ಜನ ಪಕ್ಷ ಬಿಟ್ಟು ಹೋಗಿದ್ದಾರೆ. ಅವ್ರು ತಾವ ಯಾರು ಸೂಟ್ಕೇಸಿದ್ದಾರೆ ಅಂತ ಅದು ಬಂದು ಹೇಳಿ. ನಮ್ಮ ಸಾಯಿ ಜ್ಯುವೆಲರ್ಸ್ ಸರೋಣ ಅವರು ಅವ್ರಿಗೂ MLC ಮಾಡಿದ್ದಾರೆ. ಅವ್ರು ತಾವ ನನ್ನ ಮಾಧ್ಯಮದಲ್ಲೇ ಕೇಳಿದೆ, ಮೊನ್ನೆ ಡಿಬೇಟಲ್ಲಿ ಕೂತಿದ್ರು, ಓಪನಾಗಿ ಕೇಳಿದೆ, ಸರ್ ನಿಮ್ಮ ಪಕ್ಕದಲ್ಲೇ ಕೂತಿದ್ದಾರೆ ಸರೋಣ ಅವರು, ಅವ್ರನ್ನ ದಯಮಾಡಿ ಹೃದಯ ಮುತ್ತು ಕೇಳಕ್ಕೆ ಹೇಳಿ, ಅವ್ರು ಹಂಗೆ ಮಾಡಿದ ದುಡ್ಡು ಸೂಟ್ಕೇಸ್ ಇಲ್ಲ ಅಂದರೆ ಹಂಗೆ ಮಾಡಿದಾರ? ಅವ್ರು ದೇವ್ರ ಭಕ್ತರು, ದೇವ್ರು ಭಾಳ ನಮ್ಮವ್ರು, ಅವ್ರು ದೇವ್ರ ಮೇಲೆ ಆಣೆ ಮಾಡಿಬಿಡಿ ನನಗೆ ಹಂಗೆ ಮಾಡಿದಾರಂತ. ಅದು ಅವ್ರು ತಾವ ಯಾರು ಸೂಟ್ಕೇಸ್ ತಗೊಂಡಿದ್ದಾರಂತ ಅದೊಂದು ಆಗಲಿ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಹುಟ್ಟು ಹಾಕಿದ ಹೇಳಿಕೆಯಿಂದ ಜೆಡಿಎಸ್ ಕುಟುಂಬದಲ್ಲಿ ಬಿರುಕು ಬಿಟ್ಟಿದೆ. ಕುಟುಂಬ ರಾಜಕಾರಣವನ್ನ ಬಂಡಾಯಗಾರರ ಮೇಲೆ ಹೇರಿರುವ ಕುಮಾರಸ್ವಾಮಿ ಇದೀಗ ಮತ್ತೆ ಜೆಡಿಎಸ್ ಟೀಮ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸಂಧ್ಯಾ ಸೊರಬ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ.